ಫ್ರೆಂಡ್ಸ್, ಇವತ್ತು ನಾವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡ್ತಾ ಇದ್ದೀವಿ. ಅದರ ಹೆಸರು ಕ್ರಿಪ್ಟೋ ಕರೆನ್ಸಿ. ಗೂಗಲ್ ನಲ್ಲಿ ಟಾಪ್ ಸರ್ಚ್ ಮಾಡಿದಂತ ವರ್ಡ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂಡ್ ಅದರಲ್ಲೂ ಬಿಟ್ ಕಾಯಿನ್. ಓಕೆ, ಸೊ ಇವತ್ತು ನಾವು ಬಿಟ್ ಕಾಯಿನ್ ಅನ್ನ ತಿಳ್ಕೊಳ್ಳೋಣ. ಏನ್ ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ರೈಟ್, ಸೊ ನೀವು ಕ್ರಿಪ್ಟೋ ಕರೆನ್ಸಿ ತಿಳ್ಕೊಂಡ್ರೆ ನೀವು ಬಿಟ್ ಕಾಯಿನ್ ಅನ್ನು ಕೂಡ ತಿಳ್ಕೊಂಡ ಹಾಗೆ. ರೈಟ್, ಸೊ ನೋಡೋಣ. ಅದಕ್ಕೂ ಮೊದಲು ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಏನಂದ್ರೆ ಎ ಮತ್ತೆ ಸಿ ಇಬ್ರು ಇಂಡಿವಿಜುವಲ್ ಇದ್ದಾರೆ. ಅವರು ತಮ್ಮ ಹಣವನ್ನ ಈ ಬಿ ಹತ್ರ ಇಟ್ಟಿದ್ದಾರೆ. ರೈಟ್, ಎಲ್ಲಿಟ್ಟಿದ್ದಾರೆ? ಬಿ ಹತ್ರ ಇಟ್ಟಿದ್ದಾರೆ. ಸೊ ಅವ್ರು ಯಾವಾಗ್ಲಾದ್ರೂ ಅವ್ರಿಗೆ ಹಣ ಬೇಕಂದ್ರೆ ಅವ್ರು ಬಿ ಹತ್ರ ಹೋಗ್ಬೇಕು. ಅವ್ರು ಏನಾದ್ರೂ ಯಾರಿಗಾದ್ರೂ ಹಣ ಕಳಿಸ್ಬೇಕು ಅಂದ್ರೇನು ಅವ್ರು ಯಾರ ಹತ್ರ ಹೋಗ್ಬೇಕು? ಬಿ ಹತ್ರ. ಸೊ ಅವ್ರು ಯಾರ ಮೇಲೆ ಡಿಪೆಂಡೆಂಟ್ ಇದ್ದಾರೆ? ಬಿ. ಸೊ ಈ ಎ ಅಂಡ್ ಸಿ ಈ ಬಿಗೆ ಅಪಾಯಿಂಟ್ ಮಾಡಿದಾರಲ್ಲ, ಬಿ ಫ್ರೀ ನಲ್ಲಿ ಕೆಲಸ ಮಾಡಲ್ಲ, ಇವ್ರ ಹತ್ರ ಹಣ ತಗೊಳ್ತಾ ಇರ್ತಾನೆ. ದೇರ್ ವಿಲ್ ಬಿ ಸಮ್ ಫೀಸ್ ಫಾರ್ ದಟ್. ಅಂಡ್ ಇನ್ನೊಂದೇನಂದ್ರೆ ಬಿ ಏನಾದ್ರೂ ಓಡ್ ಹೋಗ್ಬಿಟ್ರೆ ಅಥವಾ ಬಿ ನ ಯಾರಾದ್ರೂ ರಾಬ್ರಿ ಮಾಡಿದ್ರೆ ಅಂದ್ರೆ ಈ ಎ ಅಂಡ್ ಸಿ ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇ ರೀತಿ ಇದೇನ್ ಕಾನ್ಸೆಪ್ಟ್ ನಾನು ಹೇಳ್ದಲ್ಲ, ವಿತ್ ದ ಹೆಲ್ಪ್ ಆಫ್ ಎ, ಸಿ ಅಂಡ್ ಬಿ. ಈ ಎ ಅಂಡ್ ಸಿ ನಾವು ಯೂಸರ್ಸ್ ಅಂಡ್ ಈ ಬಿ ಅಂದ್ರೆ ಯಾರು? ಬ್ಯಾಂಕಿಂಗ್ ಸಿಸ್ಟಮ್. ಸೊ ಈಗ ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಅಲ್ವಾ, ಅದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ನಡುವೆ ಯಾರಿದ್ದಾರೆ? ಬ್ಯಾಂಕ್. ನನಗೆ ಯಾರಿಗಾದ್ರೂ ದುಡ್ಡು ಕಳಿಸ್ಬೇಕು ಅಂದ್ರೆ ಬ್ಯಾಂಕ್ ಇದೆ, ನಾನು ವಿಡ್ರಾ ಮಾಡ್ಕೋಬೇಕು. ಎಲ್ಲಾದ್ರೂ ಕಂಪಲ್ಸರಿ ಯಾರು ಬರ್ತಾರೆ? ಈ ನಡುವೆ ಯಾರು ಬರ್ತಾರೆ? ಬ್ಯಾಂಕ್. ರೈಟ್, ಅಂಡ್ ನೆನ್ಪಿಟ್ಕೊಳ್ಳಿ, ನಮ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದ್ದಲ್ಲಿ ಬಾರ್ಟರ್, ಆಮೇಲೆ ಈ ಮೆಟಲ್ ಕಾಯಿನ್ಸ್ ಎಲ್ಲ ಬಂತು. ಆಮೇಲೆ ಈಗ ನಾವು ಎಲ್ಲಿದ್ದೀವಿ? ಪೇಪರ್ ಕರೆನ್ಸಿ ಪ್ಲಸ್ ಕಾಯಿನ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಕಾಯಿನ್ಸ್ ಆಲ್ಮೋಸ್ಟ್ ಎಲಿಮಿನೇಟೆಡ್ ಆಗ್ತಾ ಇದೆ, ಬಟ್ we are mainly dependent on this paper currency and digital wallets. ಇವೆಲ್ಲ ಎದ್ರ ಪಾರ್ಟ್ ಇದೆ? ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್. ನೀವು ನೋಡ್ತಾ ಇದ್ದೀರಿ, ಯು ಹ್ಯಾವ್ ನೀವೇನಿದ್ರಲ್ಲಿ ನಿಮ್ಮ ಹತ್ರ ಫೋನ್ ಪೇ ಇದೆ, ಜಿ ಪೇ ಇದೆ, ಬಟ್ ಅಲ್ಟಿಮೇಟ್ಲಿ ದಟ್ ಇಸ್ ಲಿಂಕ್ ಟು ಯೋರ್ ಬ್ಯಾಂಕ್ ಅಕೌಂಟ್ ಬಿಕಾಸ್ ದ ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆಯಲ್ಲ, ಇದೆಲ್ಲದರ ನಡು ಬಂದ್ಬಿಡುತ್ತೆ. ಸೊ ವಿತೌಟ್ ದಟ್ ಯು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಟ್ರಾನ್ಸಾಕ್ಷನ್ಸ್. ಬಟ್ ಆದ್ರೆ ಈ ಕ್ರಿಪ್ಟೋ ನಲ್ಲಿ ಏನಿದೆ, ಕ್ರಿಪ್ಟೋ ಕರೆನ್ಸಿ ನಲ್ಲಿ ಏನಿದೆ, a customer directly deals with the customer. There is no mediator. ಅಂದ್ರೆ ಈ ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆಯಲ್ಲ, ಇದು ನಡು ಬರೋದಿಲ್ಲ. ಅಂದ್ರೆ ಏನಾಗುತ್ತೆ? ನಡುವೆ ಬರೋದೇ ಇಲ್ಲ ಅದು. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ಇಲ್ಲಿ ಬ್ಯಾಂಕ್ ಚಾರ್ಜಸ್ ಇರೋದಿಲ್ಲ. ಅಂಡ್ ಇನ್ನೊಂದು, ಇಲ್ಲಿ ಕ್ರಿಪ್ಟೋ ಅನ್ನ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಇದು ಕ್ರಿಪ್ಟೋ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಅ ಮೆಥಡ್ ಆಫ್ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್. ಈ ಕಂಪ್ಯೂಟರ್ ಸೈನ್ಸ್ ಓದೋರಿಗೆ ಗೊತ್ತಿರುತ್ತೆ, ಎನ್ಕ್ರಿಪ್ಷನ್ ಮತ್ತೆ ಡಿಕ್ರಿಪ್ಷನ್ ಅಂತ ಇರುತ್ತೆ. ರೈಟ್, ಸೊ ಈ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಅಂದ್ರೆ ಒಂಥರ ಸೆಕ್ಯೂರಿಟಿಗಾಗಿ ಯೂಸ್ ಮಾಡೋ ಮೆಥಡ್. ಅದೇ ಕ್ರಿಪ್ಟೋ ಅನ್ನೋದನ್ನ ಯೂಸ್ ಮಾಡ್ತಾರೆ ಆಸ್ ಅ ಮೆಥಡ್. ಅದಕ್ಕೆ ಇದನ್ನೇನಾದ್ರು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರು. ರೈಟ್, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಟ್ರಾನ್ಸಾಕ್ಷನ್ಸ್ ಏನ್ ಡೀಲ್ ಆಗುತ್ತಲ್ಲ, ಅದರದ ಸೆಕ್ಯೂರಿಟಿ ಏನಂದ್ರೆ ಒಂದು ಪಜಲ್ ಫಾರ್ಮ್ ನಲ್ಲಿ ಫ್ರೇಮ್ ಮಾಡಿರ್ತಾರೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್. ಅದಕ್ಕೆ ಹೇಳ್ತಾರೆ ಇದು ಇಟ್ ಇಸ್ ಹೈಲಿ ಸೆಕ್ಯೂರ್ಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ CBS ನಲ್ಲಿ ಏನ್ ಸಮಸ್ಯೆ ಆಗ್ತಿತ್ತು ಅಂದ್ರೆ, ಒಂದು ಬ್ಯಾಂಕಿಂಗ್ ಚಾರ್ಜಸ್ ಪೇ ಮಾಡ್ಬೇಕು ನೀವು, ಅಂಡ್ ಇನ್ನೊಂದು ಈ ಬ್ಯಾಂಕಿಂಗ್ ಸಿಸ್ಟಮ್ ಫೇಲ್ ಆದಾಗ ಕಸ್ಟಮರ್ಸ್ ಮೇಲೆ ಹೊಡೆತ ಬೀಳ್ತಿತ್ತು. ನಿಮ್ಗೆ ಗೊತ್ತಾಗಿರ್ಬೋದು, ಈ US ನಲ್ಲಿ ರೀಸೆಷನ್ ಆದಾಗ ಲೆಮನ್ ಬ್ರದರ್ಸ್ ಅದೆಲ್ಲ ಪ್ರಾಬ್ಲಮ್ ಆಗಿತ್ತು. ಈಗ ನಮ್ಮ ಹತ್ರನೂ ನೋಡ್ತಿದೀವಿ, ಈ ಲೋನ್ ತಗೊಂಡವರು ಪೇ ಮಾಡ್ಲಿಲ್ಲ ಅಂದ್ರೆ, ಬಿಕಾಸ್ ಈ ಬ್ಯಾಂಕಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ನಿಮ್ ಹಣ ಅಲ್ಲಿ ಏನಿರುತ್ತೆ ಅದು ಜಸ್ಟ್ ಇಟ್ ಇಸ್ ಅ ನಂಬರ್. ಆ ಹಣನ ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತಾರೆ. ಆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಆ ಬ್ಯಾಂಕ್ ಲಿಕ್ವಿಡೇಟ್ ಆದಾಗ ಎಫೆಕ್ಟ್ ಆಗೋದು ನಿಮಗೆ. ಸೊ ಅದಕ್ಕಾಗಿ ಈ ಹೊಸ ಸಿಸ್ಟಮ್ ಅನ್ನ ತಂದ್ರು, ದಟ್ ಇಸ್ ಕಾಲ್ಡ್ ಕ್ರಿಪ್ಟೋ ಕರೆನ್ಸಿ. ರೈಟ್, ಇನ್ನು ಇದು ಕೆಲವೊಂದ್ ಕಡೆ ಲೀಗಲ್ ಇದೆ, ಕೆಲವೊಂದ್ ಕಡೆ ಇಲ್ಲ. ರೈಟ್, ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ಇಸ್ ಅ ಡಿಜಿಟಲ್ ಕರೆನ್ಸಿ ಆರ್ ವರ್ಚುವಲ್ ಕರೆನ್ಸಿ. ರೈಟ್, ಇದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ, ಇಟ್ ಇಸ್ ಅ ಕಂಪ್ಲೀಟ್ ಡಿಜಿಟಲ್ ಫಾರ್ಮ್ ನಲ್ಲಿ ಇದೆ ಅದು. ರೈಟ್, ದೆನ್ ಏನಾಗುತ್ತೆ ಹಾಗಿದ್ರೆ ಏನಂದ್ರೆ, ನಿಮಗೆ ನೆನಪಿರ್ಬೋದು, ನಿಮ್ಗೆ ಏನಾದ್ರೂ ಈ ಡಿಮ್ಯಾಟ್ ಅಕೌಂಟ್ ಬಗ್ಗೆ ನಾಲೆಜ್ ಇದ್ರೆ ಅದೇ ರೀತಿ ಇದು ವರ್ಕ್ ಆಗುತ್ತೆ. ಏನಂದ್ರೆ ವೆನ್ ಯು ಬೈ ಅ ಕ್ರಿಪ್ಟೋ ಕರೆನ್ಸಿ ಯು ವಿಲ್ ಬೈಯಿಂಗ್ ಅನ್ ಅಡ್ರೆಸ್. ನೀವು ಒಂದು ಅಡ್ರೆಸ್ ಅನ್ನ ಪರ್ಚೇಸ್ ಮಾಡ್ತೀರಾ. ಸೊ ನಿಮ್ದು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಏನಿದೆಯಲ್ಲ ಆ ಅಡ್ರೆಸ್ ಥ್ರೂನೇ ಆಗ್ತಾ ಇರುತ್ತೆ, ಅಂಡ್ ದಟ್ ಇಸ್ ಅ ಹೈಲಿ ಸೆಕ್ಯೂರ್ಡ್ ಒನ್. ರೈಟ್, ಅಂಡ್ ಆಮೇಲೆ ಏನಾಗುತ್ತೆ,
ಲೈಕ್ ಪೇಪರ್ ಕರೆನ್ಸಿ ಕ್ರಿಪ್ಟೋ ಆಲ್ಸೋ ಹ್ಯಾಸ್ ಅ ಲಿಮಿಟೇಷನ್. ನಿಮ್ಗೆ ಎಷ್ಟೊಂದು ಟೈಮ್ ಈ ಪ್ರಶ್ನೆ ಬಂದಿರುತ್ತೆ, ಏನಂದ್ರೆ ಸರ್ ಇಷ್ಟೊಂದೆಲ್ಲ ಬಡತನ ಇದೆ ಎಲ್ಲ ಇದೆ ಅಲ್ವಾ, ಸೊ ಗವರ್ನಮೆಂಟ್ ಯಾಕೆ ಎಷ್ಟು ಬೇಕಷ್ಟು ನೋಟ್ಸ್ ಅನ್ನ ಸರ್ಕ್ಯುಲೇಟ್ ಮಾಡಿ ಎಲ್ಲರ ಬಡತನವನ್ನ ನಿವಾರಣೆ ಯಾಕೆ ಮಾಡೋದಿಲ್ಲ? ಅದಕ್ಕೂ ಒಂದು ಕಾರಣ ಇದೆ. ನೀವು ಹಣವನ್ನ ಮುದ್ರಿಸ್ತಾ ಹೋದಾಗೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ, ಪ್ರಾಬ್ಲಮ್ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದ್ ಮಾತು ಹೇಳ್ತೇನೆ ನಿಮ್ಗೆ. ಈಗ ಮಾರ್ಕೆಟ್ ನಲ್ಲಿ 1 ಕೆಜಿ ಟೊಮ್ಯಾಟೊ ಇದೆ, 1 ಕೆಜಿ ಟೊಮ್ಯಾಟೊ ಇದೆ, ಎಲ್ಲರ ಹತ್ರನೂ 10,000 rupees ಇದ್ರೆ, ಎಲ್ಲರ ಹತ್ರನೂ ಎಷ್ಟಿದೆ? 10,000 rupees. ಅವಾಗ ಆ ಯಾರು ಮಾರೋನ್ ಇರ್ತಾನಲ್ಲ, ಅವನು ಆ ಟೊಮ್ಯಾಟೋವನ್ನ 10,000 rupees ಗಿಂತಲೂ ಕಡಿಮೆ ಕೊಡೋದಿಲ್ಲ. ಅದ್ರಲ್ಲಿ ಏನಾಗುತ್ತೆ? ಮಾರ್ಕೆಟ್ ನಲ್ಲಿ ಇನ್ಫ್ಲೇಷನ್ ಎಕಾನಮಿನಲ್ಲಿ ಇನ್ಫ್ಲೇಷನ್ ಆಗುತ್ತೆ. ಹೀಗಾಗಿ ನಾವು ಎಷ್ಟು ಬೇಕು ಅಷ್ಟು ಹಣವನ್ನ ಮುದ್ರಿಸಲು ಸಾಧ್ಯ ಇಲ್ಲ. ಸೊ ಹಾಗೆ ಕ್ರಿಪ್ಟೋ ಕರೆನ್ಸಿನಲ್ಲಿ ಕೂಡ ಲಿಮಿಟೇಷನ್ ಇದೆ. ನೀವು ಕ್ರಿಪ್ಟೋ ಕರೆನ್ಸಿಯನ್ನ ಎಷ್ಟು ಬೇಕಷ್ಟು, ಇಲ್ಲಿ ಅದಕ್ಕೆ ಮಿಂಟ್ ಅಂತಾರೆ. ಏನಂತಾರೆ? ಮಿಂಟ್. ನಿಮ್ಗೆ ಆಮೇಲೆ ಹೇಳ್ತೀನಿ ಮಿಂಟಿಂಗ್ ಅದೆಲ್ಲ ಏನ್ ಬರುತ್ತೆ ಅಂತ ಇನ್ನೊಂದು ವಿಡಿಯೋಸ್ ಮಾಡೋಣ. ಮಿಂಟಿಂಗ್ ಅಂದ್ರೆ ಒಂದೊಂದು ಬಿಟ್ ಕಾಯಿನ್ಸ್ ಅನ್ನ ನೀವು ಏನ್ ರೇಸ್ ಮಾಡ್ತಾ ಹೋಗ್ತಿರಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಮಿಂಟಿಂಗ್. ಯು ಕ್ಯಾನ್ ನಾಟ್ ಮಿಂಟ್ ಮೋರ್ ದನ್ 21 million ಬಿಟ್ ಕಾಯಿನ್ಸ್. ಅಂದ್ರೆ 21 million ಕ್ರಾಸ್ ಆಗೋಕೆ ಸಾಧ್ಯನೇ ಇಲ್ಲ. ಹಾಗೆ ಇನ್ನೊಂದು ಬರುತ್ತೆ, ಇಥೇರಿಯಂ ಅಂತ ಬರುತ್ತೆ, ರೈಟ್? ಸ್ಪೆಲ್ಲಿಂಗ್ ಇದು EU ಏನ್ ಬರ್ಬೇಕಾದ್ರೆ, ರೈಟ್? ಇಥೇರಿಯಂ ಅಂತ ಬರುತ್ತೆ. ದಟ್ ಇಸ್ ಯು ಕ್ಯಾನ್ ನಾಟ್ ಮಿಂಟ್ ಮೋರ್ ದನ್ 100 million, ರೈಟ್? ಈಗ ಮೊದಲು ಬಿಟ್ ಕಾಯಿನ್ ಬಂದಾಗ ಇಟ್ ವಾಸ್ ಜಸ್ಟ್ 40 paise, ಬಟ್ ನಾವ್ ಬಿಟ್ ಕಾಯಿನ್ ಕಾಸ್ಟ್ ಅರೌಂಡ್ 18 to 20 lakhs rupees. ಒಂದು ಬಿಟ್ ಕಾಯಿನ್ ವ್ಯಾಲ್ಯೂ ಏನಿದೆ ಅಲ್ಲ, ದಟ್ ಈಸ್ ಅರೌಂಡ್ 18 to 20 lakhs ಇದೆ, ರೈಟ್? ಅಂಡ್ ಒಂದು ಯೂನಿಟ್ ಆಡ್ ಆಗ್ಬೇಕು ಅಂದ್ರೆ ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವಾಗ ಹೇಳ್ತೀನಿ. ಒಂದು ಬ್ಲಾಕ್ ಚೈನ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಆ ಬ್ಲಾಕ್ ಚೈನ್ ಕಾನ್ಸೆಪ್ಟ್ ನೀವು ತಿಳ್ಕೊಂಡ್ರಿ ಅಂದ್ರೆ ದೆನ್ ಯು ನೋ ಹೌ ನ್ಯೂ ಯೂನಿಟ್ಸ್ ಆರ್ ಆಡೆಡ್ ಟು ದ ಹೌ ನ್ಯೂ ಬಿಟ್ ಕಾಯಿನ್ಸ್ ಆರ್ ಆಡೆಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ದೆನ್ ಈ ಬಿಟ್ ಕಾಯಿನ್ ಏನಿದೆ ಅಲ್ಲ, ಅಂದ್ರೆ ಈ ಯೂಶುವಲಿ ಎಲ್ಲಾ ಕ್ರಿಪ್ಟೋ ಕರೆನ್ಸೀಸ್ ಒಂದ್ ಮೆಥಡ್ ಅನ್ನ ಯೂಸ್ ಮಾಡುತ್ತೆ. ಬಟ್ ನಾನ್ ಹೇಳ್ತೀನಿ, ಈ ಬಿಟ್ ಕಾಯಿನ್ ಬಿಟ್ ಕಾಯಿನ್ ತಿಳ್ಕೊಳ್ಳುವಾಗ ನಮಗೆ ಏನೇನ್ ಗೊತ್ತಿರಬೇಕು ಅಂದ್ರೆ, ಈ ಬಿಟ್ ಕಾಯಿನ್ ಯೂಸ್ ಮಾಡೋದು SHE-256 ಅನ್ನೋ ಅಲ್ಗಾರಿದಮ್ ಅನ್ನ. ಅಂದ್ರೆ ಈ ನೀವು ಯಾವ್ದಾದ್ರು ಸಾಫ್ಟ್ವೇರ್ಸ್ ಅದನ್ನ ನೀವು ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಪ್ರೋಗ್ರಾಮ್ಸ್ ಬರೀತಾರಲ್ಲ, ಅದಕ್ಕೊಂದು ಅಲ್ಗಾರಿದಮ್ ಅಂತ ಇರುತ್ತೆ. ಸೊ ಆ ಅಲ್ಗಾರಿದಮ್ ಇದನ್ನ ಯಾವ ಟೈಪ್ ಅಲ್ಗಾರಿದಮ್ ಯೂಸ್ ಮಾಡುತ್ತೆ ಅಂದ್ರೆ SHE-256 ಅಲ್ಗಾರಿದಮ್ ಅನ್ನ ಯೂಸ್ ಮಾಡುತ್ತೆ. ಅಂಡ್ ಇದು 2 ಕೀಯನ್ನ ಯೂಸ್ ಮಾಡುತ್ತೆ. ಒಂದ್ ಅಂದ್ರೆ ಪಬ್ಲಿಕ್ ಕೀ ಅಂಡ್ ಇನ್ನೊಂದು ಪ್ರೈವೇಟ್ ಕೀ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಈಗ ನೀವು ಪೇಟಿಎಂ ನಲ್ಲಿ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡುವಾಗ ನಿಮ್ ಹೆಸರು, ನಿಮ್ ಮೊಬೈಲ್ ನಂಬರ್ ಬೇರೆಯವ್ರಿಗೆ ಕಾಣಿಸ್ತಲ್ಲ, ದಟ್ ಈಸ್ ಅ ಪಬ್ಲಿಕ್ ಕೀ. ಅಂದ್ರೆ ಅದು ಎಲ್ಲರಿಗೂ ಕಾಣಿಸುವಂತಹದ್ದು. ಅಂಡ್ ನಿಮ್ ಪಾಸ್ವರ್ಡ್ ಏನಿರುತ್ತಲ್ಲ, ದಟ್ ವಿಲ್ ಬಿ ಪ್ರೈವೇಟ್. ಸೊ ಲೈಕ್ ದಟ್ ದರ್ ವಿಲ್ ಬಿ ಪಬ್ಲಿಕ್ ಕೀ ಆಸ್ ವೆಲ್ ಆಸ್ ಪ್ರೈವೇಟ್ ಕೀ ಅಂಡ್ SHE-256. SHE-256 ಏನು? ಇದು ಅಲ್ಗಾರಿದಮ್. ಅಂದ್ರೆ ನೀವು ಕಳಿಸಿರುವಂತಹ ಇನ್ಫಾರ್ಮೇಶನ್ ಅನ್ನ ಅದು ಒಂದು ಅಲ್ಗಾರಿದಮ್ ರೂಪದಲ್ಲಿ ಪರಿವರ್ತಿಸುತ್ತೆ. ಆಮೇಲೆ ಅದಕ್ಕೊಂದು ಪಬ್ಲಿಕ್ ಕೀ ಅಂಡ್ ಪ್ರೈವೇಟ್ ಕೀ ಅಸೈನ್ ಮಾಡ್ತಾರೆ. ಅದು ಹೇಗ್ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ, ರೈಟ್? ಸೊ ನೋಡಿ, ಈ ಬಿಟ್ ಕಾಯಿನ್ ಟ್ರಾನ್ಸಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನಾವು. ಯಾವ ರೀತಿ ಬಿಟ್ ಕಾಯಿನ್ ಟ್ರಾನ್ಸಾಕ್ಷನ್ ಆಗುತ್ತೆ? ಮೊದಲು ನಿಮ್ ಮೊಬೈಲ್ ನಲ್ಲಿ ಅಥವಾ ನಿಮ್ ಲ್ಯಾಪ್ಟಾಪ್ ನಲ್ಲಿ ನೀವೇನ್ ಮಾಡ್ತೀರಾ, ನಿಮ್ ಡೀಟೇಲ್ಸ್ ಅನ್ನ, ಅಂದ್ರೆ ಯಾರಿಗ್ ದುಡ್ಡು ಯಾರಿಗ್ ಎಷ್ಟು ಬಿಟ್ ಕಾಯಿನ್ಸ್ ಕಳಿಸ್ಬೇಕು, ಅಂದ್ರೆ ಯಾರಿಗ್ ಕಳ್ಸೋದಿದೆ, ಎಷ್ಟು ಬಿಟ್ ಕಾಯಿನ್ಸ್ ಕಳ್ಸೋದಿದೆ ಅನ್ನ ನೀವು ಮೊದಲು ಇಲ್ಲಿ ನಿಮ್ ಡೀಟೇಲ್ಸ್ ಅನ್ನ ಹಾಕ್ತೀರಾ. ಆಮೇಲೆ ಆ ಏನ್ ಸಿಸ್ಟಮ್ ಇರುತ್ತಲ್ಲ, ಅಂದ್ರೆ ಒಂದು ಆಪ್ ಇರುತ್ತೆ, ಲೈಕ್ ಈಗ ನೀವು ಹೇಗೆ ಮೊಬೈಲ್ ಆಪ್ ಯೂಸ್ ಮಾಡ್ತಿರಲ್ಲ, ಅಲ್ಲೂ ಕೂಡ ಒಂದು ಆಪ್ ಇದೆ. ಆ ಆಪ್ ಏನ್, ಅಂಡ್ ದೇರ್ ಆರ್ ಮೆನಿ ಆಪ್ಸ್ ಇನ್ ಇಂಡಿಯಾ ವಿಚ್ ಇಸ್ ಅಲವಿಂಗ್ ಕ್ರಿಪ್ಟೋ ಕರೆನ್ಸಿ ಡೀಲಿಂಗ್ಸ್. ಸೊ ಆ ಡೀಟೇಲ್ಸ್ ಅನ್ನ ಬೇರೆಯವರಿಗೆ ಗೊತ್ತಾಗದ ಹಾಗೆ ಒಂದು ಅಲ್ಗಾರಿದಮ್ ಆಗಿ ಪರಿವರ್ತನೆ ಮಾಡ್ತಾರೆ, ರೈಟ್? ಆಮೇಲೆ ಒಂದು ಪ್ರೈವೇಟ್ ಕೀನಿಂದ ನಿಮ್ಮ ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡ್ತಾರೆ, ರೈಟ್? ಅಂಡ್ ಅದಕ್ಕೆ ಇನ್ನೊಂದೇನ್ ಯೂಸ್ ಮಾಡ್ತಾರೆ, ಡಿಜಿಟಲ್ ಸೈನ್ ಕೂಡ ಯೂಸ್ ಮಾಡ್ತಾರೆ. ದೆನ್ ಅದನ್ನ ಪಬ್ಲಿಕ್ ಕೀ ಯೂಸ್ ಮಾಡಿ ನೀವು ಯಾರಿಗೆ ಕಳಿಸ್ಬೇಕಂತಿರೋ ಅವ್ರ ಹತ್ರ ಆ ಇನ್ಫಾರ್ಮೇಶನ್ ಏನಿದೆ ಅಲ್ಲ, ಅದು ಡಿಸ್ಪ್ಲೇ ಆಗುತ್ತೆ. ಅಂಡ್ ನಂತರ ಸಿಸ್ಟಮ್ ನಲ್ಲಿ ವೆರಿಫೈ ಆಗಿ ಆ ಬ್ಲಾಕ್ ನಲ್ಲಿ ಆಡ್ ಆಗುತ್ತೆ. ಒಂದ್ಸಲ ಬ್ಲಾಕ್ ನಲ್ಲಿ ಆಡ್ ಆಯ್ತು ಅಂದ್ರೆ ನೀವು ಅದನ್ನ ಚೇಂಜ್ ಮಾಡೋ ಹಾಗೆ ಇಲ್ಲ, ಬಿಕಾಸ್ ಇಟ್ ಈಸ್ ಅದು ಯಾವ್ದಿದೆ ಅಲ್ಲಿ ಕ್ರಿಪ್ಟೋಗ್ರಫಿಯಿಂದ ಸೆಕ್ಯೂರ್ಡ್ ಇದೆ ಅದು.
ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ರಿಪ್ಟೋ ಕರೆನ್ಸಿ. ನೆನ್ಪಿಟ್ಕೊಳ್ಳಿ, ಇದು ಒಂದು ಡಿಜಿಟಲ್ ಕರೆನ್ಸಿ. ನಾವು ಹೇಗೆ ಮೊದಲು ಪೇಪರ್ ಕರೆನ್ಸಿ ಅನ್ನ ನೋಡಿದ್ದೀವಿ, ಈಗ ನಾವೇನ್ ನೋಡ್ತಾ ಇದ್ದೀವಿ ಡಿಜಿಟಲ್ ಕರೆನ್ಸಿ. ಎಷ್ಟೊಂದ್ ಜನ ಹೇಳ್ತಾರೆ ದಿಸ್ ಇಸ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಒಪ್ತಾರೆ, ಕೆಲವೊಬ್ರು ಇಲ್ಲ. ಲೈಕ್ ಪೀಪಲ್ ಲೈಕ್ ಬಿಲ್ ಗೇಟ್ಸ್ ಆರ್ ಸಪೋರ್ಟಿಂಗ್, ರೈಟ್. ಲೈಕ್ ಇಲಾನ್ ಮಸ್ಕ್ ಹತ್ರ ಇದೆ, ಬಿಲ್ ಗೇಟ್ಸ್ ಹತ್ರ ಕ್ರಿಪ್ಟೋ ಕರೆನ್ಸಿ ಇದೆ. ದೇರ್ ಆರ್ ಮೆನಿ ಹೂ ಓನ್ಸ್, ಬಟ್ ವೇರ್ ಆಸ್ ಎಕ್ಸ್ಪರ್ಟ್ಸ್ ಲೈಕ್ ನೊಬೆಲ್ ಪ್ರೈಸ್ ವಿನ್ನಿಂಗ್ ಎಕನಾಮಿಸ್ಟ್ ಆಗ್ಲಿ ಅಥವಾ ನಮ್ ವ್ಯಾರನ್ ಬಫೆಟ್ ಅವರಾಗ್ಲಿ, ದೇ ಆರ್ ಅಗೇನ್ಸ್ಟ್ ಕ್ರಿಪ್ಟೋ ಕರೆನ್ಸಿ. ಸೊ ನೋಡಿ, a survey says like in future there will be 25% of the currency will be in the form of digital currency, or that you can call it as cryptocurrency. But ಏನೇ ಇರಲಿ, ನಾವಂತೂ we need to be updated as being commerce students. So ನಾನ್ ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, this is our future and we should be aware of the future. So I hope I have cleared all your doubts. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, you will definitely get responded. Okay, so thank you very much.